ಆತ್ಮೀಯರೇ, ಕಳೆದ 3 ಅವಧಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗವನ್ನು ಕುರಿತು ತಿಳಿದುಕೊಂಡಿದ್ದೆವು. ಈ ಪ್ರಸ್ತುತ ಅವಧಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚಿಸುವ ಅವಧಿ ಇದಾಗಿದೆ. ವಿದ್ಯಾರ್ಥಿ ಬಂಧುಗಳೇ, ಮೊದಲನೇದಾಗಿ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು, ಅಂದರೆ 3 ಅಂಕದ ಸಂದರ್ಭವನ್ನು ನಾವು ಯಾವ ರೀತಿ ಬರೆಯಬೇಕು, 3ಕ್ಕೆ 3 ಅಂಕಗಳು ಬರಬೇಕಾದರೆ ನಾವು ಏನೆಲ್ಲ ಅಂಶಗಳನ್ನು ಕ್ರೋಢೀಕರಣ ಮಾಡಿ ಬರಿಬೇಕು ಅನ್ನೋದನ್ನು ಈ ಸಾಂದರ್ಭಿಕ ವಿವರಣೆ ಬಯಸುವ ಪ್ರಶ್ನೆಗಳಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಸಂದರ್ಭ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಈ ಸಂದರ್ಭವನ್ನು ಬರೆಯುವಂಥ ಸಂದರ್ಭದಲ್ಲಿ ಆಯ್ಕೆ, ಸಂದರ್ಭ, ವಿವರಣೆ ಈ 3 ಅಂಶಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಅಂದರೆ ಆ ಆಯ್ಕೆ ವಿಷಯದಲ್ಲಿ ಈ ಗದ್ಯವನ್ನು ಬರೆದಂಥ ಲೇಖಕರ ಹೆಸರು, ಆ ಗದ್ಯದ ಹೆಸರು ಬರೀಬೇಕು. ಸಂದರ್ಭದಲ್ಲಿ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಮತ್ತು ಈ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಇದರ ವಿವರಣೆಯನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾನು ಇಲ್ಲಿ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇ ಸಂದರ್ಭ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಪ್ರಸ್ತುತ ವಾಕ್ಯವನ್ನು ನೇಮಿಚಂದ್ರ ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕಿಯು ಆರಂಭದಲ್ಲಿಯೇ ದುರಾದೃಷ್ಟದ ಬಗೆಗೆ ಮಾತನಾಡುತ್ತಾ ಈ ಮೇಲಿನ ಮಾತುಗಳನ್ನು ಹೇಳುತ್ತಾಳೆ. ಲೇಖಕಿಯ ಮಾತಿಗೆ ಯಾರಾದರೂ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ಹಣೆ ಬರಹವನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ ಎಂದು ಹೇಳುತ್ತಾ ಯಾವುದಕ್ಕೂ ಪ್ರಯತ್ನ ನಮ್ಮದಾಗಬೇಕೆಂದು ಈ ಮೇಲಿನ ಮಾತುಗಳನ್ನು ಲೇಖಕಿಯು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಸಂದರ್ಭವನ್ನು ಈ ರೀತಿ ನೀವು ಇಲ್ಲ ಬರೆಯಬಹುದು. ಎರಡನೆಯ ಸಂದರ್ಭ, ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಈ ಮೊದಲನೇ ಸಂದರ್ಭದಲ್ಲಿ ಯಾವ ರೀತಿ ಬರೆದಿರೋ ಅದೇ ರೀತಿ ಕೂಡ ಲೇಖಕರ ಹೆಸರು ಅದೆಲ್ಲವನ್ನು ಬರಿಬೇಕು. ಯಾವ ರೀತಿ ಅಂದರೆ, ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ, ಎತ್ತಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕಿಯು ಕಮಲಮ್ಮ ಮೇಡಮ್ ಬಗ್ಗೆ ಮಾತನಾಡುತ್ತಾ ಹೇಳಿದ್ದಾರೆ. ಅಂದ್ರೆ ಲೇಖಕರು ಕಮಲಮ್ಮ ಮೇಡಮ್ ಅವ್ರ ಬಗ್ಗೆ ಮಾತನಾಡುತ್ತಾ ಹೇಳುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಇನ್ನು ಈ ವಿವರಣೆ ಅಂದರೆ ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕು ಅಂದರೆ, ಲೇಖಕಿಯು ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋಗುತ್ತಾರೆ. ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಕಮಲಮ್ಮ ಮೇಡಮ್ ನೀರು ಕುಡಿಯುವುದನ್ನು ಬಿಟ್ಟಿದ್ದರು. ತಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಕಾಣಿಸಿಕೊಂಡಾಗ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲವೆಂದು ಲೇಖಕಿಯು ಈ ರೀತಿ ವಿವರಣೆಯನ್ನು ನೀಡುತ್ತಾರೆ. ಮುಂದಿನ ಸಂದರ್ಭ, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಈ ಪ್ರಸ್ತುತ ವಾಕ್ಯವನ್ನು ಅಥವಾ ಈ ಮೇಲಿನ ವಾಕ್ಯವನ್ನು ನೇಮಿಚಂದ್ರರು ಬರೆದಿರುವ ಆಯ್ಕೆ ಇದೆ
ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಎತ್ತಿಕೊಳ್ಳಲಾಗಿದೆ. ಲೇಖಕಿಯು ತಮ್ಮ ಗಂಡನಾದ ಕೀರ್ತಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ವಿವರಣೆ: ಲೇಖಕಿಯು ತನ್ನ ಗಂಡನಾಗಿರ್ತಕ್ಕಂಥ ಕೀರ್ತಿಗೆ ಹೇಳುವಂಥ ಮಾತು, ಮೂತ್ರಪಿಂಡದಲ್ಲಿ ಕಾಣಿಸಿಕೊಂಡ ಸ್ಟೋನ್ ವಿಚಾರವಾಗಿ ನಾನು ಎದುರು ಮನೆಯ ಕಮಲಮ್ಮ ಮೇಡಮ್ ಅವರ ಮನೆಗೂ ಮತ್ತು ಮೂಲಿಮನೆ ಮುದ್ದೇಗೌಡರ ಮನೆಗೂ ಹೋಗಿ ವಿಚಾರಿಸಿದ್ದೇನೆ. ಕಮಲಮ್ಮ ಮೇಡಮ್ ಅವರು ಹೇಳಿದಂತೆ ಯಥೇಚ್ಛವಾಗಿ ನೀರನ್ನು ಸಾಕಷ್ಟು ಕುಡಿಯಬೇಕು, ಇಲ್ಲವಾದರೆ ಮೂಲಿಮನೆ ಮುದ್ದೇಗೌಡರ ಥರ ವರ್ಷಕ್ಕೆ ಎರಡು ವರ್ಷಗಳಿಗೊಮ್ಮೆ ಆಪರೇಷನ್ ಮಾಡಿಸಿಕೊಳ್ಳಬೇಕು ಎಂದು ಲೇಖಕಿಯು ತಮ್ಮ ಪತಿ ಎದುರಿನಲ್ಲಿ ಹೇಳುವಾಗ ಈ ಮೇಲಿನಂತೆ ಹೇಳಿದರು. ಅಂದರೆ ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಷ್ಟು ಅಂಶಗಳನ್ನು ಕ್ರೋಢೀಕರಣ ಮಾಡಿ ತಾವು ಬರಿಬೇಕಾಗ್ತದೆ. ಮುಂದಿನ ಈ ಸಂದರ್ಭಗಳನ್ನು ನೀವು ಇದೇ ರೀತಿ ಮನೆಯಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ಬರಿಬೇಕಾಗ್ತದೆ. 1 ಅಂಕದ ಪ್ರಶ್ನೆಗಳನ್ನು ಯಾವಾಗಲೂ ಪೂರ್ಣ ವಾಕ್ಯದಲ್ಲಿ ಬರೆಯಬೇಕು. ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಈ ಪ್ರಶ್ನೆಗೆ ಉತ್ತರ: ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಆಗೇ ಹೋಗುತ್ತೆ ಎಂದು ಯಾರಾದರೂ ಹೇಳಿದರೆ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಇಷ್ಟನ್ನು ನೀವು ಬರೀಬೇಕು. ಯಾಕಂದ್ರೆ ಪಾಠವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವೆಲ್ಲ ಸರಿಯಾಗಿ ಆಸಕ್ತಿಯಿಂದ ಗಮನಿಸಿದರೆ ಎಲ್ಲ ಅಂಶಗಳನ್ನು ನಾವು ಆರಾಮಾಗಿ ಬರಿಬೋದು. 1 ಅಂಕದ 2ನೇ ಪ್ರಶ್ನೆ: ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಲೇಖಕಿಯ ಪತಿಯ ಮೂತ್ರಪಿಂಡದಲ್ಲಿ ಕಾಣಿಸಿಕೊಂಡಿದ್ದ ಕಲ್ಲಿನ ತೊಂದರೆಯಿಂದ ಬಳಲಿದರು. 3ನೇ ಪ್ರಶ್ನೆ: ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಉತ್ತರ: ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಎದುರು ಮನೆಯ ಕಮಲಮ್ಮ ಮೇಡಮ್ ಮತ್ತು ಮೂಲಿಮನೆ ಮುದ್ದೇಗೌಡರನ್ನು ಲೇಖಕಿಯು ಭೇಟಿಯಾದರು. 1 ಅಂಕದ 4ನೇ ಪ್ರಶ್ನೆ: ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದು ಏಕೆ? ಮೂತ್ರಪಿಂಡದಲ್ಲಿ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲೆಂದು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದುಕೊಂಡು ಹೋದರು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಈ 1 ಅಂಕದ 5ನೇ ಪ್ರಶ್ನೆ ಉತ್ತರ: ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ತನ್ನ ಹೈಸ್ಕೂಲ್ ಗೆಳತಿ ಸೀತಾ ನೆನಪಾಗುತ್ತಾರೆ. 1 ಅಂಕದ ಕೊನೆಯ ಪ್ರಶ್ನೆ: ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಾನು ಈಗಾಗಲೇ ಈ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ತಮಗೆ ಹೇಳಿದ್ದೇನೆ, ತಮಗೂ ಕೂಡ ಬಹುಶಃ ನೆನಪಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ 6ನೇ ಪ್ರಶ್ನೆಗೆ ಉತ್ತರ: ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಸಾ ಶರ್ಮಾ ಅಂತ. ಈಗ 2 ಅಂಕದ ಪ್ರಶ್ನೆಗಳು. ಅದರಲ್ಲಿ ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು? ಅನ್ನೋ ಸ್ವಲ್ಪ 2 ಅಂಕ ಅಂದರೆ 2-3 ವಾಕ್ಯದಲ್ಲಿ ಬರಿಬೇಕಾಗ್ತದೆ. ಈ ಪ್ರಶ್ನೆಗೆ ಉತ್ತರ ಈ ರೀತಿ ಬರೀಬಹುದು: ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಉದಾಸೀನದಿಂದ ಹೀಗೆ ಹೇಳಿದರು: ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕೆ ಆಗುತ್ತೆ, ಬಾಡು ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡೀರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ಮುದ್ದೇಗೌಡರು ತಲೆ ಕೊಡವಿದರು. 2 ಅಂಕದ ಪ್ರಶ್ನೆಗೆ ಒಂದು 2-3 ವಾಕ್ಯದಲ್ಲಿ ತಾವು ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ: ಸೀತಾಳ ಓದುವ ಆಸಕ್ತಿ ಹೇಗಿತ್ತು? ಇಲ್ಲಿ ಸೀತಾ ಅಂದ್ರೆ ಶ್ರೀಮತಿ ನೇಮಿಚಂದ್ರ ಲೇಖಕಿಯ ಹೈಸ್ಕೂಲ್ ಗೆಳತಿ. ಅವಳ ಓದುವ ಆಸಕ್ತಿ ಹೇಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ ಈ ರೀತಿ ಬರೀಬಹುದು: ಸೀತಾ ಓದಿನಲ್ಲಿ ಆಸಕ್ತಿ ಇಲ್ಲದೆ SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುವಳು. ಲೇಖಕಿಯು ಸಂಶೋಧನೆಯನ್ನು ಮುಗಿಸಿ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದಾಗ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. 2 ಅಂಕದ ಮುಂದಿನ ಪ್ರಶ್ನೆ:
ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು? ಈ 2 ಅಂಕದ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೆದರೆ ಸೂಕ್ತ ಅಂತ ನನ್ನ ವಿಚಾರ. ಸೀತಾ ಯಾವುದಕ್ಕೂ ಕಷ್ಟಪಡದೆ ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. 2 ಅಂಕದ ಕೊನೆಯ ಪ್ರಶ್ನೆ, ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು? ಈ ಪ್ರಶ್ನೆಗೆ ಉತ್ತರ, ಲೇಖಕಿಯು ಖಂಡಿತ ನಾನು ಅದೃಷ್ಟವಂತೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ಎಷ್ಟು ಬೇಕಾದರೂ ಓದಲು ಸಿದ್ಧರಿದ್ದ ಅಪ್ಪ ಇರುವುದು, ಅದು ನನ್ನ ಅದೃಷ್ಟ ಎಂದು ಲೇಖಕಿಯು ಭಾವಿಸಿದಳು. ಇನ್ನು 4 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೆಗಳು. ಇಲ್ಲಿ 5 ಪ್ರಶ್ನೆಗಳದಾವು. ನಾನಿಲ್ಲಿ 2 ಪ್ರಶ್ನೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೇನೆ. ಅದೇ ರೀತಿ ಮುಂದಿನ ಆ 3 ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಹೋಮ್ವರ್ಕ್, ಅಸೈನ್ಮೆಂಟ್, ದತ್ತ ಕಾರ್ಯ ಅಂತ ಭಾವಿಸಿಕೊಂಡು ತಾವು ಮನೆಯಲ್ಲಿ ಅದನ್ನು ಅಭ್ಯಾಸ ಮಾಡಬೇಕು. ಈಗ 4 ಅಂಕದ ಪ್ರಬಂಧ ಮಾದರಿ ಪ್ರಶ್ನೆಯನ್ನು ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ನನ್ನದೇ ಆಗಿರತಕ್ಕಂಥ ವಿಚಾರದಲ್ಲಿ ನಾನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ 4 ಅಂಕದ ಪ್ರಶ್ನೆ, ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ? ಇದು 4 ಅಂಕದ 3ನೇ ಪ್ರಶ್ನೆ. 3ನೇ ಪ್ರಶ್ನೆ, ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ? ಇದನ್ನು ಯಾವ ರೀತಿ ಬರಿಬೇಕಂದ್ರೆ, ನೇಮಿಚಂದ್ರರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಲ್ಲಿ ಲೇಖಕಿಯು ತನ್ನ ಗಂಡನಾದ ಕೀರ್ತಿಗೆ ಎದುರು ಮನೆ ಕಮಲಮ್ಮ ಮೇಡಮ್ ಮತ್ತು ಮೂಲಿಮನೆ ಗೌಡರ ವಿಚಾರವನ್ನು ಹೇಳಿ 2 ಆಯ್ಕೆಯ ಪ್ರಶ್ನೆಗಳನ್ನು ತಮ್ಮ ಗಂಡನ ಎದುರು ಇಡುತ್ತಾರೆ. ಕಮಲಮ್ಮ ಮೇಡಮ್ ಥರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು, ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ. ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ. ಎಳೆನೀರು ತರ್ತೀನಿ ಎಂದು ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತತ್ಕ್ಷಣ ಕಲ್ಲೇನು ಕರಗೋಲ್ಲ, ಬೇಸರದಿಂದ ಕೀರ್ತಿ ಹೇಳಿದರು. ಕರಗದೆ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೊ ಎಂದು ಗದರಿದರು. ಕೊಳದಪ್ಪಲೆ ನೀರು ತಂದು ಇಟ್ಟರು. ಎಳೆನೀರು, ಬಾರ್ಲಿ ವಾಟರ್ ಸುರಿದರು. ಕೀರ್ತಿ 2 ದಿನ ನೀರು ಕುಡಿದು 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 ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. ಆಪರೇಷನ್ ದಿನ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯಿತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಹುಡುಕಿದರು. ಎಲ್ಲೂ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕಲ್ಲು ಕರಗಿ ಹೋಗಿತ್ತು. ಇಷ್ಟು ಅಂಶಗಳನ್ನು ತಾವು ಬರೆದ್ರೆ 4ಕ್ಕೆ 4 ಅಂಕಗಳು ಬರೋದ್ರಲ್ಲಿ 2 ಮಾತು ಇಲ್ಲ. ಇನ್ನು 4 ಅಂಕದ ಕೊನೆಯ ಪ್ರಶ್ನೆ, ಇಡೀ ಈ ಗದ್ಯಕ್ಕೇ ಅದು ಸೆಂಟ್ರಲ್ ಕ್ವಶನ್ ಅಂತ ನಾವು ಏನು ಕರಿತೀವಿ, ಕೇಂದ್ರ ಪ್ರಶ್ನೆ ಅಂತ ಕರಿತೀವಲ್ಲ, ಅಂಥ ಒಂದು ಕೇಂದ್ರ ಪ್ರಶ್ನೆ. 4 ಅಂಕದ 5ನೇ ಪ್ರಶ್ನೆ, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರೆದರೆ ಸೂಕ್ತ. ನೇಮಿಚಂದ್ರರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಲ್ಲಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿಯು ನಿರೂಪಿಸುತ್ತಾ ಮೊದಲಿಗೆ ತನ್ನ ಹೈಸ್ಕೂಲ್ ಗೆಳತಿಯಾದ ಸೀತಾಳ ವಿಚಾರವನ್ನು ಹೇಳಿ, ಆಕೆಗೆ ಅದೃಷ್ಟವಿದ್ದರೂ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಸೀತಾ ದುರಾದೃಷ್ಟವನ್ನು ಪಡೆದುಕೊಂಡಳು.
ಎಂದು ಹೇಳಿದ್ದಾರೆ. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರು ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಪ್ಲೇವಿಯ. ತಾನು ಓದಿಲ್ಲ ನಿಜ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ, ಹತ್ತಿರದ ಬಂಧು ಬಳಗದವರು ಯಾರೂ ಇಲ್ಲ. 3 ಮಕ್ಕಳು, ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಲುವಿ ಕೂರಲಿಲ್ಲ. ಯಾಕಂದರೆ ಆ ಪ್ಲೇವಿಯ ಎದುರು ಸಾಕಷ್ಟು ಆಯ್ಕೆಗಳಿದ್ದವು. ಅವಳೆದುರು ಸಾಕಷ್ಟು ಆಯ್ಕೆಗಳಿದ್ದವು. ಅಂಥ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಸಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ದುರಾಶೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಕಂಡುಕೊಂಡಳು ಎಂದು ಲೇಖಕಿಯು ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ನಿರೂಪಿಸಿದ್ದಾರೆ. ಈ ರೀತಿ ಅಂದ್ರೆ ನಮಗೆ ಕಲೀಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಛಲ ಮುಖ್ಯ ಅನ್ನುವಂಥ ಮಾತನ್ನು ಗಮನಿಸಿಕೊಳ್ಬೇಕು. ನಾ ಈ ಪಾಠವನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ. ಇಲ್ಲಿ ಮತ್ತೊಮ್ಮೆ ಅದನ್ನು ನಿಮಗೆ ರಿಪೀಟ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾಕಂದರೆ ಈ ಜಗತ್ತಿನಲ್ಲಿ ನಮ್ಮ ಕಣ್ಣ ಮುಂದೆ ಒಳ್ಳೆಯದು ಅನ್ನೋದು ಸಾವಿರಾರು ಇದೆ, ಕೆಟ್ಟದ್ದು ಅನ್ನೋದು ಸಾವಿರಾರು ಇದೆ. ಆದರೆ ಅದನ್ನು ಗುರುತಿಸಿ ಆಯ್ಕೆ ಮಾಡಿಕೊಳ್ಳುವ ಬುದ್ಧಿವಂತಿಕೆ ಮಾತ್ರ ನಮ್ಮ ಕೈಯಲ್ಲಿ ಇದೆ. ಮತ್ತು ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ತಮ್ಮೆದುರು ಬರುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.